ಖಾಸಗಿ ಶಾಲೆಯಲ್ಲಿ ಮಗು ಕನ್ನಡ ಮಾತಾಡಿದ್ದಕ್ಕೆ ಪನಿಷ್ಮೆಂಟ್ ಕೊಟ್ಟರು ವಿಚಾರವಾಗಿ ಖುದ್ದು ಮಾತನಾಡ್ಲಿಕ್ಕೆ ಪ್ರಿನ್ಸಿಪಲ್ ಲೋಕೇಶ್ ಅವರು ಇದ್ದಾರೆ. ಮಾತಾಡ್ಸೋಣ ಸರ್, ಯಾವಾಗ ನಡೀತು, ತಮ್ಮ ಗಮನಕ್ಕೆ ಯಾವಾಗ ಬಂತು ಸರ್? ಇದು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಇವಾಗ ನಡೆದಿರುವಂತ ಇನ್ಸಿಡೆಂಟ್. ಇದು ನನ್ನ ಗಮನಕ್ಕೆ ಬಂದ ತಕ್ಷಣ ನಾವು ಅದಕ್ಕೆ ಆಕ್ಷನ್ ತಗೊಂಡಿದೀವಿ, ಹೌದಲ್ಲ. ಅಂಡ್ ಆಲ್ಸೋ ಟೀಚರ್ ಏನ್ ಅವ್ರನ್ನ ಮಗುನ ಹರಾಸ್ ಮಾಡಿಲ್ಲ, ಹೊಡೆದಿಲ್ಲ, ಪನಿಷ್ಮೆಂಟ್ ಆತರ ಕೊಟ್ಟಿಲ್ಲ. ನಾನು ಮತ್ತೆ ಕನ್ನಡದಲ್ಲಿ ಮಾತಾಡಲ್ಲ, ಹೌದಲ್ಲ, ಸ್ಕೂಲ್ ಕ್ಯಾಂಪಸ್ ಅಲ್ಲಿ ನಾನು ಕನ್ನಡದಲ್ಲಿ ಮಾತಾಡಲ್ಲ ಅಂತ ಬರ್ಸಿದ್ದಾರೆ, 200 ಟೈಮ್ಸ್ ಬರ್ಸಿದ್ದಾರೆ. ಐ ಅಕ್ಸೆಪ್ಟೆಡ್, ನಾನು ಅದನ್ನ ಅಗ್ರಿ ಮಾಡ್ಕೊಂತೀನಿ. ಅದಕ್ಕೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡಿದೀವಿ. ಅಂಡ್ ಟೀಚರ್ ಕೂಡ ನಾವು ಕರೆದು ಹೇಳಿದೀವಿ, ಆಮೇಲೆ ಕನ್ನಡಕ್ಕೆ ನಾವು ಪ್ರಾಮುಖ್ಯತೆ ಖಂಡಿತವಾಗ್ಲೂ ಕೊಡ್ತೀವಿ. ನಾನು ಹೇಳ್ತಿದ್ದೀನಲ್ಲ, ನಾವೆಲ್ಲರೂ ಗ್ರಾಮೀಣ ಭಾಗದಿಂದ ಬಂದು ಇಲ್ಲಿ ಪ್ರಿನ್ಸಿಪಲ್ ಆಗಿ ನಾನು ನಿಂತಿರೋದು, ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಕನ್ನಡ ಸ್ಪಷ್ಟವಾದ ಕನ್ನಡ ನೋಡಿದ್ರೆ ನಿಮಗೆ ಕನ್ನಡ ತುಂಬಾ ಡೆಪ್ತ್ ಗೊತ್ತು. ಬಟ್ ಮಗು ಬೆಳಿದಿರೋ ಮಗು ಸರ್, ಈಗ ಕನ್ನಡ ಮಾತಾಡ್ಬೇಡ ಅಂತ ಈ ರೀತಿ ಬರ್ಸೋ ಪನಿಷ್ಮೆಂಟ್ ಕೊಟ್ಟಾಗ ಅದು ಯಾವ ರೀತಿ ಇಂಪ್ಯಾಕ್ಟ್ ಆಗತ್ತಂತ? ಇಟ್ಸ್ ನಾಟ್ ಅಂದ್ರೆ ಈಗ ಪನಿಷ್ಮೆಂಟ್ ಕೊಡ್ಲೇಬೇಕು ಅನ್ನೋದಕ್ಕೋಸ್ಕರ ಏನೋ ಮಾಡಿದೀವಿ ಅಂತಲ್ಲ, ಮಗು ಭವಿಷ್ಯ ಚೆನ್ನಾಗಿರ್ಲಿ ಅನ್ನೋದಕ್ಕೂ ಮಾಡಿರ್ತೀವಿ. ನಾವೀಗ ಮಕ್ಳ ಜೊತೆ ಏನಾದ್ರು ನಾನು ಕ್ಯಾಬಿನಿಗೆ ಬರ್ತಾರೆ, ಏನೋ ಒಂದ್ ಕಷ್ಟ ಸುಖ ಹೇಳ್ಕೊಳಕ್ ಬರ್ತಾರೆ ಅಂದಾಗ ನಾವು ಅವ್ರ ಜೊತೆ ಇಂಗ್ಲಿಷ್ ಅಲ್ಲಿ ಮಾತಾಡೋದಕ್ಕಿಂತ ಕನ್ನಡದಲ್ಲೇ ಮಾತಾಡ್ತೀವಿ. ಯಾಕಂದ್ರೆ ಮಗು ಎಕ್ಸ್ಪ್ರೆಸ್ ಮಾಡ್ಕೋಬೇಕಾದ್ರೆ ಇಂಗ್ಲಿಷ್ ಗಿಂತ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಡುತ್ತೆ. ಯಾವ್ದೇ ಮಗು ಇರ್ಬೋದು, ಯಾವ್ದೇ ಕ್ಲಾಸ್ ಇರ್ಬೋದು, ಹೌದಲ್ಲ. ಅಷ್ಟು ಪ್ರಾಮುಖ್ಯತೆ ಭಾಷೆ ಕನ್ನಡ ಅನ್ನೋದೊಂದು ಭಾವನೆ ಸರ್. ಡೆಫಿನೆಟ್ಲಿ ನಾವು ಅಕ್ಸೆಪ್ಟ್ ಮಾಡ್ಕೊಂತೀವಿ. ನಾನು ಹೇಳ್ತಿದ್ದೀನಲ್ಲ, ನಾನು ನಿಮ್ಗೆ ಏನ್ ಹೇಳಿದೆ, ಐ ಡೈರೆಕ್ಟ್ಲಿ ಸೆಡ್ ಯು ದಟ್ ನಾನೀಗ ಪ್ರಿನ್ಸಿಪಲ್ ಆಗಿ ಮಾತಾಡ್ತೀನಿ ಅನ್ನೋದಕ್ಕಿಂತ ನಾನು ಒಬ್ಬ ಕನ್ನಡ ಅಭಿಮಾನಿನಿ, ಹೌದಲ್ವಾ. ಹಂಗೆ ಮಾತಾಡ್ತಾ ಇದ್ದೀನಿ. ಚೇತನ್ ಅವ್ರು ನಮ್ಗೆ ದೂರದವರಲ್ಲ, ಈಗ ಬಂದಿದ್ದಾರೆ, ಆಯ್ತು, ನಮ್ಗೆ ಇಂಟಿಮೇಟ್ ಮಾಡಿದ್ದಾರೆ. ನಮ್ಗೊಂದ್ ಮಾತು ಈಗ ಏನ್ ಗೊತ್ತಾ, ಅವರು ಸರ್ ಇದನ್ನ ತಿಳ್ಕೊಳ್ಳಿ, ಇದನ್ನ ಮಾಡಿ ಅಂದಿದ್ದಾರೆ. ಡೆಫಿನೆಟ್ಲಿ ಅದನ್ನ ಫಾಲೋ ಮಾಡಿ. ಯಾವ ರೀತಿ ಕ್ರಮಕ್ಕೆ ಮುಂದಾದ್ರಿ? ಇನ್ನೊಮ್ಮೆ ಮರುಕಳಿಸಿದಂತೆ ಏನಾದ್ರು ನಿಮ್ಮ ಶಾಲಾ ಆಡಳಿತ ಮಂಡಳಿಗಳಿಗೆ ಏನಾದ್ರು ಹೇಳಿದ್ರಾ? ಅದು ಏನೇ ಆಗಿದ್ರು ಕೂಡ ನೆಕ್ಸ್ಟ್ ಇನ್ ಫರ್ದರ್ ಏನೇ ಆದ್ರೂ ಕೂಡ ನಾನು ಜವಾಬ್ದಾರಿ ಆಗಿರ್ತೀನಿ, ಹೌದಲ್ಲ. ವೆನ್ ಐ ಆಮ್ ಸ್ಟ್ಯಾಂಡಿಂಗ್ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಆಗಿ ನಿಂತ್ಕೊಂಡ್ಮೇಲೆ ಈ ರೀತಿ ಆಗೋದಕ್ಕೆ ಆಯ್ತು ಮೇಡಮ್, ಚೇತನ್ ನಮ್ಮ ಆಯ್ತು ಬಿಡು, ಹೋಗ್ಲಿ, ಫೈನ್. ನಾನ್ ಹೇಳ್ತೀನಿ ಕೇಳಿ, ಇದಕ್ಕೆ ವಿಷಾದ ವ್ಯಕ್ತಪಡಿಸೋದಕ್ಕೋ ಅಥವಾ ಇನ್ನೊಂದು ನಿಮ್ಮ ಹತ್ರ ಸಾರಿ ಕೇಳೋದಕ್ಕೋ ಅದೆಲ್ಲ ಫೈನ್, ಅದನ್ನ ಪಕ್ಕಕ್ಕೆ ಇಡಿ, ಅರ್ಥ ಆಯ್ತಾ. ನಾನು ಒಬ್ಬ ಕನ್ನಡ ಅಭಿಮಾನಿನೇ. ಈ ರೀತಿ ಯಾವುದೇ ಕಾರಣಕ್ಕೂ ನಮ್ಮಿಂದ ಕನ್ನಡಕ್ಕೆ ಅವಮಾನ ಆಗಿಲ್ಲ, ಮುಂದಕ್ಕೂ ಆಗಲ್ಲ. ನಾನ್ ಹೇಳೋದು, ಕನ್ನಡಕ್ಕೆ ನಾವ್ ಯಾವತ್ತೂ ಅವಮಾನ ಮಾಡಿಲ್ಲ. ಒಂದ್ ಮಗುಗೆ ಇನ್ಸಿಸ್ಟ್ ಮಾಡಿದೀವಿ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು ಕ್ಯಾಂಪಸ್ ಅಲ್ಲಿ ಅನ್ನೋದನ್ನ. ಹೌದು, ಅದು ಪನಿಷ್ಮೆಂಟ್ ಹೋಗಿದ್ಯಲ್ಲ ಸರ್, ಈಗ ಮಗು 200 ಟೈಮ್ಸ್ ಬರ್ದಿದ್ಯಲ್ಲ ಸರ್, ಕನ್ನಡ ಮಾತ್ರ ಮಾತಾಡಂಗಿಲ್ವ? ಹಿಂದಿ, ಇಂಗ್ಲಿಷ್, ಹಿಂದಿ, ಅಲ್ಲಮ್ಮ, ನಮ್ಮ ಮಕ್ಕಳು ಬೇಸಿಕಲಿ ಕನ್ನಡ ಈಗ ಅಕ್ಷರ ಕಲ್ತಿರೋದು, ಅವ್ರಿಗೆ ಇಂಗ್ಲಿಷ್ ಮಾತಾಡೋದೇ ಕಷ್ಟ. ಹಿಂದಿ ಎಲ್ಲಮ್ಮ ಮಾತಾಡ್ತಾರೆ. ಈಗ ಮಗು ಬರ್ದಿತ್ತಲ್ಲ, ಯಾವ ಕ್ಲಾಸ್ ಸರ್? ಪೇರೆಂಟ್ಸ್ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರ? ಏನ್ ಕಮ್ಯುನಿಕೇಟ್ ಮಾಡಿಲ್ಲ. ಮಗು ಓದ್ತಾ ಇದೆ, ಐ ಚೆಕ್ ಇಟ್ ಔಟ್, ಬಿಡಿ ಅದನ್ನ, ಲೀವ್ ಬಿಡಿ. ಇದು ಆಕ್ಚುಲಿ ದಿಸ್ ಇಸ್ ಹ್ಯಾಪನ್ಡ್ ವಿತ್ ಗ್ರೇಡ್ 5 and 6 ಸ್ಟ್ಯಾಂಡರ್ಡ್. ಒಂದು 5th and 6th ಮಕ್ಕಳಲ್ಲಿ ಇದಾಗಿದೆ, ಅರ್ಥ ಆಯ್ತಾ. ನಮ್ಮಲ್ಲಿ ಹೈಸ್ಕೂಲ್ ಮಕ್ಕಳೆಲ್ಲ ಅವ್ರಿಗೆ ಅವೇರ್ ಇರುತ್ತೆ, ಹೌದಲ್ಲ. ನಮ್ಮಲ್ಲಿ ಗ್ರೌಂಡ್ ಅಲ್ಲಿ ಕನ್ನಡದಲ್ಲಿ ಮಾತಾಡ್ಕೊಂತಾರೆ, ಕ್ಯಾಂಪಸ್ ಅಲ್ಲಿ ಮಾತಾಡ್ಕೊಂತಾರೆ, ಕ್ಲಾಸ್ ಅಲ್ಲಿ ಇದ್ದಾಗ ಇಂಗ್ಲಿಷ್ ಮಾತಾಡ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ನಾವ್ ಏನ್ ಹೇಳಿದ್ರೆ ಇನ್ಸ್ಟ್ರಕ್ಷನ್ ಫಾಲೋ ಅಪ್ ಮಾಡ್ಕೊಂತಾರೆ. ಈ ಮಕ್ಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೆ ಈ ಮಕ್ಳಿಗೆ ನಮ್ಮಿಂದ ಏನೋ ತೊಂದರೆ ಆಗ್ಬಾರ್ದು ಮುಂದೆ ಫ್ಯೂಚರ್ ಗೆ ಅನ್ನೋದಕ್ಕೋಸ್ಕರ ಮಾಡಿದೀವಿ. ಆಮೇಲೆ ನೀವು ಈಗ ನಾನ್ ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ, ಹೌದಲ್ಲ. ಈಗ ಇಂಗ್ಲಿಷ್ ಎಜುಕೇಶನ್ ಒಂದು ತಕ್ಕ ಮಟ್ಟಿಗೆ ಒಂದ್ ಸ್ವಲ್ಪ ಇಂಪಾರ್ಟೆನ್ಸ್ ಇದೆಯಾ? ಅಷ್ಟೇ. ನಮ್ಗೇನ್ ಗೊತ್ತಾ, ಈಗ ಕೆಲವೊಂದಷ್ಟು ಯಾವುದೇ ಕಾರಣಕ್ಕೂ ಕನ್ನಡ ಬೇಡ ಅನ್ನಲ್ಲ, ಕನ್ನಡ ಬಹಳ ಮುಖ್ಯ. ಸರ್, ಒಂದೇ ನಿಮಿಷ ಸರ್, ಇಲ್ಲಿ ಯಾರು ಇಂಗ್ಲಿಷ್ ಬೇಡ ಅಂತಿಲ್ಲ, ನಾವು ಇಂಗ್ಲಿಷ್ ಬೇಡ ಅಂತಿಲ್ಲ. ಇಂಗ್ಲಿಷ್ ಇರ್ಲಿ, ಕನ್ನಡನ ಹತ್ತಿಕ್ಕೋದ್ ಬೇಡ ಅಂತ ಹೇಳ್ತಾ ಇರೋದು. ಇಂಗ್ಲಿಷ್ ವಿತ್ ಕನ್ನಡ ಅಂತಾನೆ ಹೋಗ್ತಾ ಇದೀವಿ ನಾವು, ಇಂಗ್ಲಿಷ್ ವಿತ್ ಕನ್ನಡ ಅಂತಾನೆ ಹೋಗ್ತಾ ಇದೀವಿ. ಕನ್ನಡಕ್ಕೆ ಆಯ್ತು ನೀವು ಹೇಳಿ ಪ್ರಾಮುಖ್ಯತೆ, ಡೆಫಿನೆಟ್ಲಿ ಕನ್ನಡಕ್ಕೆ ನಾವು ಪ್ರಾಮುಖ್ಯತೆ ಕೊಟ್ಟಿದೀವಿ, ಮುಂದಕ್ಕೂ ಕೊಡ್ತೀವಿ. ನಾನು ಹೇಳಿದ್ದು ಮುಂದಕ್ಕೆ ನಾನು ಹೇಳ್ತಾ ಇರೋದು, ಕನ್ನಡಕ್ಕೆ ನಾವು ಮುಂಚೆಯಿಂದನೂ ಪ್ರಾಮುಖ್ಯತೆ ಕೊಟ್ಟಿದೀವಿ, ಹೌದಲ್ಲ. ನಮ್ ಶಾಲೆ ಕಡೆಯಿಂದ ಆಗಿರ್ಬೋದು, ನಾನಾಗಿರ್ಬೋದು, ನಾವು ಕೊಟ್ಟಿದೀವಿ, ಮುಂದಕ್ಕೂ ಕೂಡ ಕೊಡ್ತೀವಿ, ಅರ್ಥ ಆಯ್ತಾ. ಇದೇನೋ ಒಂದ್ ಮಗುಗೆ ನೀವು ಪನಿಷ್ಮೆಂಟ್ ಆಗಿದೆ ಅಂತ ಹೇಳಿದಿರಲ್ಲ, ಹೌದಲ್ಲ, ಆಯ್ತು. ಅದಕ್ಕೆ ನಾನೀಗ ನನ್ನ ಸಂಸ್ಥೆ ಕಡೆಯಿಂದನೋ ನಮ್ಮ ಕಡೆಯಿಂದನೋ ಅದನ್ನ ನಾನು ಆಲ್ರೆಡಿ ಆಕ್ಷನ್ ತಗೊಂಡಿದ್ದೀನಿ ಅಂತಾನು ಹೇಳಿದೀನಿ, ಹೌದಲ್ಲ. ನಿಮ್ಗೆ ಓಪನ್ ಆಗಿ ಹೇಳಿದೀನಿ, ವಿ ಹ್ಯಾವ್ ಟೇಕನ್ ಆಕ್ಷನ್ ಅಗೇನ್ಸ್ಟ್ ಇಟ್ ಅಂತ. ಅದನ್ನ ಫಾಲೋ ಅಪ್ ಮಾಡ್ಕೊಂತೀವಿ, ಓಕೆನಾ. ನೋಡಿದ್ರಲ್ಲ, ಕನ್ನಡ ಮಾತನಾಡಿದ್ದಕ್ಕೆ ಶಿಕ್ಷೆ ಅನುಭವಿಸಿದಂತಹ ಮಗು ಮತ್ತೆ ಶಿಕ್ಷೆ ಕೊಟ್ಟಂತಹ ಟೀಚರ್ಗೂ ಈಗಾಗಲೇ ಶಾಲಾ ಆಡಳಿತ ಮಂಡಳಿ ಅಂದ್ರೆ ಪ್ರಿನ್ಸಿಪಲ್ ಕೂಡ ಹೇಳಿದ್ರು ಲೋಕೇಶ್ ಅವರು, ನಾವು ಕ್ರಮಕ್ಕೆ ಮುಂದಾಗಿದ್ದೀವಿ, ಇನ್ನೊಮ್ಮೆ ಈ ರೀತಿ ಮರುಕಳಿಸದಂತೆ ಎಚ್ಚರಿಕೆಯನ್ನ ಕೂಡ ನೀಡಿದ್ದೀವಿ ಅನ್ನೋದು ಪ್ರಿನ್ಸಿಪಲ್ ಲೋಕೇಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.